ವಿಶ್ವವಿಖ್ಯಾತ ಚಾಮರಾಜ ಒಡೆಯರ್ ಅವರು ಪಟ್ಟದ ಆನೆ, ಪಟ್ಟದ ಕತ್ತಿ, ಪಟ್ಟದ ಹಸುಗಳ ಜೊತೆಯಾಗಿ ಪಟ್ಟದ ಕತ್ತಿಯನ್ನ ಮತ್ತೆ ವಿವಿಧ ರೀತಿಯ ಆಯುಧಗಳನ್ನ ತಂದು ಭುವನೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದಕ್ಕೋಸ್ಕರವಾಗಿ ವಿಜಯ ಯಾತ್ರೆ ಹೊರಟಿರುವಂತದ್ದು. ಈಗ ನೋಡಬಹುದು ಪ್ರಮುಖವಾಗಿ ಇಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದ ಆಕರ್ಷಣೆಯ ಕೇಂದ್ರ ಬಿಂದು ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿರುವಂತದ್ದು. ಈಗಾಗಲೇ ಅರಮನೆ ಆವರಣದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ನಡೆಕೊಂಡಿರುವಂತದ್ದು. ಅಂದ್ರೆ ಅರಮನೆ ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಇಷ್ಟು ದಿನಗಳ ಕಾಲ ಏನ್ ನಡೀತಾ ಇತ್ತು, ನವರಾತ್ರಿ ಉತ್ಸವದಲ್ಲಿ ನಡೆದಂತಹ ಹಲವಾರು ಕಾರ್ಯಕ್ರಮಗಳು ಇಂದಿಗೆ ಮುಕ್ತಾಯಗೊಳ್ಳುತ್ತೆ. ಈಗ ಅರಮನೆಯ ಒಳಭಾಗದಲ್ಲಿ ಜಟ್ಟಿ ಕಾಳಗ ನಡೆದಿರುವಂತದ್ದು. ಜೋಡಿ ಜಟ್ಟಿಗಳನ್ನು ಕೂಡ ಒಳಗೊಂಡಂತಹ ಜಟ್ಟಿ ಕಾಳಗ ಏನ್ ನಡೆಯುತ್ತೆ, ಅಲ್ಲಿ ಆ ತಲೆಯಲ್ಲಿ ರಕ್ತ ಬಂದಂತಹ ಸಂದರ್ಭದಲ್ಲಿ ವಿಜಯವನ್ನ ಘೋಷಣೆ ಮಾಡಿ ನಂತರವಾಗಿ ವಿಜಯ ಯಾತ್ರೆಯನ್ನ ಹೊರಡಿರುವಂತದ್ದು. ಅಂದ್ರೆ ತೊಟ್ಟಿಲು ಅಂದ್ರೆ ಅರಮನೆಯ ಒಳಭಾಗದಲ್ಲಿರುವಂತಹ ಕಲ್ಯಾಣದ ತೊಟ್ಟಿಲು ಏನಿದೆ, ಆ ಕಲ್ಯಾಣ ಮಂಟಪದಲ್ಲಿ ಒಂದು ಜಟ್ಟಿ ಕಾಳಗ, ಕೆಮ್ಮಣ್ಣಿನಲ್ಲಿ ಜಟ್ಟಿ ಕಾಳಗ ನಡೆಯುತ್ತೆ. ಅದು ಮುಗಿದ ನಂತರವಾಗಿ ವಿಜಯ ಯಾತ್ರೆ ಆರಂಭವಾಗುತ್ತೆ. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ ಮತ್ತೆ ರಾಣಿ ತ್ರಿಚಿಕಾದೇವಿ ಅವರು ಕೂಡ ವೀಕ್ಷಣೆ ಮಾಡುವಂತಹ ಸಂದರ್ಭಗಳು ಕೂಡ ಇರುವಂತದ್ದು. ಈಗ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸುಗಳ ಜೊತೆಯಲ್ಲಿ ಪಟ್ಟದ ಕತ್ತಿಯನ್ನು ಕೂಡ ತಂದು ಭುವನೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗ ನೋಡಬಹುದು, ಇದು ಚಿನ್ನದ ಅಂಬಾರಿಯಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ವಾಹನದಲ್ಲಿ ಹಿಂದೆ ಬರ್ತಿರುವಂತದ್ದು. ಈಗ ಪಟ್ಟದ ಕತ್ತಿಗಳು ಮತ್ತೆ ಇನ್ನಿತರ ಒಂದು ಆಯುಧಗಳನ್ನ ತಂದು ಭುವನೇಶ್ವರಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸೋದಕ್ಕೋಸ್ಕರವಾಗಿ ಈಗಾಗಲೇ ತೆರಳಿರುವಂತದ್ದು. ಜಂಬೂ ಸವಾರಿ ತೆರಳುವಂತಹ ರಸ್ತೆಯ ಮೂಲಕವಾಗಿ ಈಗ ಭುವನೇಶ್ವರಿ ದೇವಸ್ಥಾನಕ್ಕೆ ಬರ್ತಾ ಇರುವಂತದ್ದನ್ನ ನೋಡಬಹುದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭವಾಗಿರುವಂತಹ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಪೂಜೆ ಪುನಸ್ಕಾರಗಳು ನವರಾತ್ರಿ ಉತ್ಸವದಲ್ಲಿ ಅರಮನೆ ಆವರಣದಲ್ಲಿ ನಡೆಕೊಂಡಿರುವಂತದ್ದು. ಅಲ್ಲಿ ಪ್ರಮುಖವಾಗಿ ಇಲ್ಲಿ ನಡೆಯುತ್ತಿರುವಂತಹ ವಿಜಯ ಯಾತ್ರೆ ಏನಿದೆ, ಇದು ಕೊನೆಯ ಘಟ್ಟ ಅಂತಾನೆ ಹೇಳ್ಬಹುದು. ಅಂದ್ರೆ ನವರಾತ್ರಿ ಉತ್ಸವದಲ್ಲಿ ನಡೆದಂತಹ ಹಲವಾರು ಕಾರ್ಯಕ್ರಮಗಳು ಇಂದು ವಿಜಯ ಯಾತ್ರೆ ಮುಗಿದ ನಂತರವಾಗಿ ಇಲ್ಲಿ ಕೊನೆಗೊಳ್ಳುತ್ತೆ. ಈಗ ಭುವನೇಶ್ವರಿ ದೇವಸ್ಥಾನಕ್ಕೆ ಈಗ ಪಟ್ಟದ ಕತ್ತಿ ಬಂದು ತಲುಪಿರುವಂತದ್ದು. ಇಲ್ಲಿ ಭುವನೇಶ್ವರಿ ದೇವಸ್ಥಾನದ ಒಳಭಾಗದಲ್ಲಿ ಇರುವಂತಹ ಪಟ್ಟದ ಕತ್ತಿ ಏನಿದೆ ಮತ್ತೆ ಇನ್ನಿತರ ಆಯುಧಗಳನ್ನು ಕೂಡ ತಂದು ಇಲ್ಲಿ ಪಲ್ಲಕ್ಕಿಯಲ್ಲಿ ಮೆರವಣಿಗೆ ಮುಖಾಂತರವಾಗಿ, ಮಂಗಳ ವಾದ್ಯಗಳ ಮುಖಾಂತರವಾಗಿ ಮತ್ತೆ ಪೊಲೀಸ್ ಬ್ಯಾಂಡ್ ಮುಖಾಂತರವಾಗಿ ಭುವನೇಶ್ವರಿ ದೇವಸ್ಥಾನಕ್ಕೆ ಬಂದಿರುವಂತದ್ದು. ಭುವನೇಶ್ವರಿ ದೇವಸ್ಥಾನದಲ್ಲಿ ಕೂಡ ಒಳಭಾಗದಲ್ಲಿ ಇರುವಂತಹ ಬನ್ನಿ ಪೂಜೆಯನ್ನ ಕೂಡ ನೆರವೇರಿಸಲಾಗುತ್ತೆ. ಇದು ವಿಜಯದಶಮಿಯ ಪ್ರಮುಖವಾದ ಕಾಲಘಟ್ಟ ಇದಾಗಿರುವಂತದ್ದು. ಬನ್ನಿ ಪೂಜೆಯನ್ನ ಆಯೋಜನೆ ಮಾಡಿದಂತಹ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ಇಲ್ಲಿ ಬನ್ನಿ ಪೂಜೆ ಮಾಡುವುದರ ಜೊತೆಯಾಗಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರ ನೇತೃತ್ವದಲ್ಲಿ ಪೂಜೆಗೆ ಪುನಸ್ಕಾರಗಳು ಇಲ್ಲಿ ನಡೆಯುತ್ತಿವೆ. ಈಗಾಗಲೇ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಪಟ್ಟದ ಹಸು, ಪಟ್ಟದ ಕತ್ತಿ, ಪಟ್ಟದ ಕುದುರೆ ಮತ್ತೆ ಇನ್ನಿತರ ಪಟ್ಟದ ಆಯುಧಗಳನ್ನೆಲ್ಲ ತಂದು ಪೂಜೆ ಪುನಸ್ಕಾರಗಳನ್ನ ಕೂಡ ಬನ್ನಿ ಮಂಟಪದಲ್ಲಿ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು. ವಿಜಯ ಯಾತ್ರೆ ಆರಂಭವಾಗಿರುವಂತದ್ದು. ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯವರು ಚಿನ್ನದ ಅಂಬಾರಿಯಲ್ಲಿ, ಚಿನ್ನದ ಪಲ್ಲಕ್ಕಿಯಲ್ಲಿ ಈಗ ಇಲ್ಲಿ ಆಯುಧಗಳನ್ನೆಲ್ಲ ತಂದು ಪೂಜೆ ಮಾಡ್ತಿರುವಂತದನ್ನ ನೋಡಬಹುದಾಗಿರುವಂತದ್ದು. ಈಗ ರಾಜವಂಶಸ್ಥರು ಕೂಡ ಈಗಾಗಲೇ ಒಂದು ದೇವಸ್ಥಾನದ ಆವರಣಕ್ಕೆ ಬಂದು ತಲುಪಿರುವಂತದನ್ನ ನಾವು ನೋಡಬಹುದಾಗಿರುವಂತದ್ದು. ಇಲ್ಲಿ ಬನ್ನಿ ಪೂಜೆ ಮಾಡುವುದರ ಮುಖಾಂತರವಾಗಿ ಖಾಸಗಿಯ ಅಂದ್ರೆ ಅರಮನೆ ಒಳಭಾಗದಲ್ಲಿ ನಡೆಯುತ್ತಿರುವಂತಹ ಖಾಸಗಿ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಂದಿಗೆ ಮುಕ್ತಾಯ ಆಗುತ್ತೆ. ಬನ್ನಿ ಪೂಜೆ ಮಾಡಿದ ನಂತರವಾಗಿ ಇಲ್ಲಿ ಎಲ್ಲವೂ ಕೂಡ ಖಾಸಗಿ ಕಾರ್ಯಕ್ರಮಗಳು ಮುಕ್ತಾಯವಾಗಿ ನಂತರ ಸಂಜೆ 4:45 5 ಗಂಟೆ 2 ನಿಮಿಷದವರೆಗೆ ಕೂಡ ಚಾಮುಂಡಿ ತಾಯಿಯನ್ನ ಹೊತ್ತಂತಹ ಚಿನ್ನದ ಅಂಬಾರಿ ಮೆರವಣಿಗೆ ಆರಂಭವಾಗುತ್ತೆ. ನಂತರವಾಗಿ ಅದಕ್ಕೂ ಮೊದಲು ಕೂಡ 1:18 ನಂದಿ ಪೂಜೆ ಆರಂಭವಾಗುತ್ತೆ. ಎಲ್ಲವೂ ಕೂಡ ಚಿನ್ನದ ಪಲ್ಲಕ್ಕಿಯಲ್ಲಿ ಚಾಮುಂಡಿ ತಾಯಿ ವಿರಾಜಮಾನಗಳಾಗಿ ಕೂಡ ತೆರಳುವಂತಹ ಕ್ಷಣಗಳನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನರು, ಭಕ್ತರು ಮತ್ತೆ ಸಾಕಷ್ಟು ಪ್ರವಾಸಿಗರು ಬಂದಿರುವಂತದನ್ನ ನೋಡಬಹುದಾಗಿರುವಂತದ್ದು.